ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ ಒಂದು ಲಾಗನ್ನು ಮಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಗಿದೆ, ಗೊತ್ತಾಗಿದೆ. ನನ್ನ ಡೈಲಿ ವಾಚ್ ಮಾಡೋರಿಗೆ ತುಂಬ ದಿನ ಆಗಿದೆ ನಾನು ವೀಡಿಯೋಸು ಹಾಕಿಲ್ಲ. ಸೊ ಮತ್ತೆ ವೀಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ನಾನು ವೀಡಿಯೋಸ್ ಹಾಕಿಲ್ಲ ಅಂದರೂ ಕೂಡ ಹಳೆ ವೀಡಿಯೋಸನ್ನು ನೋಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಥ್ಯಾಂಕ್ಸ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ನಮ್ಮ ಚಾನಲ್ಗೆ, ಟು ಅವರ್ ಚಾನಲ್ ಅಂತ ಹೇಳ್ತೀನಿ. ಸೊ ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬೆಳಗ್ಗೆ ಸ್ವಲ್ಪ ಆಚೆ ಎಲ್ಲ ಹೋಗಿದ್ವಿ. ಸೊ ಹೋಗಿ ಈಗ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಆಚೆ ಹೋಗಿದ್ವಿ, ಬಂದು ಈಗ ಕ್ವಿಕ್ಕಾಗಿ ರೆಡಿಯಾಗಿ ಓಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳಿದರೆ, ನನ್ನ ಫ್ರೆಂಡ್ ಅವರು ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಲಂಚ್ಗೆ ಮನೆಗೆ ಬನ್ನಿ ಅಂತ. ಸೊ ಬೆಂಗಳೂರಲ್ಲಿ ನನ್ನ ಫ್ರೆಂಡ್ಸನ್ನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ನನ್ನ ಚಾನಲಲ್ಲಿ. ಸೊ ಹಾಗಾಗಿ ಬೇಗ ರೆಡಿಯಾಗಿದ್ದೀವಿ. ಬಾ ಋತಿಕ್ಷಾ ಬಾಯ್. ಸೊ ನಾನು ಬೆಳಗ್ಗೆ ಡೆಂಟಿಸ್ಟ್ ಹತ್ರ ಹೋಗಿದ್ವಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹಲ್ದು ಪ್ರಾಬ್ಲಮ್ ಇತ್ತಂತ ಹೋಗಿ ಬಂದ್ವಿ. ನೋವು ಅಂತಿದ್ಲು. ಇವಾಗ ಎಲ್ಲೇ ನೋವು, ಎಲ್ಲಿ ಎಲ್ಲ ಹೋಯ್ತು ನೋವು. ರೆಡಿ ಆದ ತಕ್ಷಣ ನನಗೆ ರೆಡಿ ಮಾಡಲ್ಲ ಅಂತ. ರೆಡಿ ಆಯ್ತಾ? ಹೋಗೋಣವಾ ಈಗ? ಮಾಡೋಣ. ಸ್ವಲ್ಪ ಪೇಯ್ನ್ ಇದೆ, ಆದರೆ ಗೊತ್ತಾಗ್ತಿಲ್ಲ ಅಷ್ಟೇ ಅವಳಿಗೀಗ. ಅಲ್ಲಿಗೆಲ್ಲ ಹೋದರೆ ಸ್ವಲ್ಪ ಮರಿತಾಳೆ ಅಂತ ಅನಿಸುತ್ತೆ. ಸೊ ಹೀಗೆ ಫ್ರೆಂಡ್ಸ್, ಸೊ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ನಾನು ವೀಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡೋಣ, ನನ್ನ ಫ್ರೆಂಡ್ಸ್ ಕೂಡ ಲಾಗಲ್ಲಿ ಜಾಯ್ನ್ ಆದರೆ ಅವರಿಗೆ ಕಂಫರ್ಟಬಲ್ ಅಂತ ಅನಿಸಿದ್ರೆ ಅವ್ರನ್ನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಅಲ್ಲಿ ಹೋದ್ಮೇಲೆ ಏನೆಲ್ಲ ಮಾಡ್ತೀವಿ ಅಂತ ಕೂಡ ತೋರಿಸ್ತೀನಿ. ಓಕೆನಾ? ಹೋಗೋಣ. ಸೊ ಬೆಳಗ್ಗೆದು ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಚಿಕ್ಕದಾಗಿದೆ, ಅದೊಂದೆರಡು ಶೇರ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನಾನು ಅಲ್ಲಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಒಂದು 9:30 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. 11:30 ಅಷ್ಟೊತ್ತಲ್ಲಿ ಫ್ರೆಂಡ್ಸ್ ಎಲ್ಲ ಕೂಡ ಸಿಗೋಣ ಅಂತ ಹೇಳ್ಕೊಂಡಿದ್ವಿ. ಹಾಗಾಗಿ ಬೇಗ ಹೋಗಿ ಬಂದುಬಿಡೋಣ ಅಂತ ಹೋಗ್ತಾ ಇದ್ವಿ ಡೆಂಟಿಸ್ಟ್ ಹತ್ರ. ಸ್ವೀಟ್ ತಿನ್ನಲ್ಲ, ಏನಿಲ್ಲ, ತುಂಬಾ ಕಡಿಮೆ ಸ್ವೀಟ್ ತಿನ್ನಲ್ಲ. ಆದ್ರೂ ಚಿಕ್ಕದಾಗಿ ಹುಳ್ಕತರಾಗಿ, ಒಂದೇ ಅಲ್ಲಿ ಹುಳ್ಕತರಾಗಿ ತುಂಬಾ ನೋವಾಗಿತ್ತು. ನೋವಾಯ್ತಾ ತುಂಬ ಸ್ವೀಟ್ ತಿನ್ನೋ ಮಕ್ಕಳಿಗಾದರೆ ಏನೋ ಬಿಡಪ್ಪ, ಹಲ್ಲು ಉಳುಕಾಗಿದೆ ಅಂತ ಹೇಳ್ಬೋದು. ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಪಾಪಳು ಸ್ವೀಟು ತಿನ್ನಲ್ಲ, ಮತ್ತು ಹಲ್ಲು ಕೂಡ ಪ್ರಾಪರಾಗಿ ಚೆನ್ನಾಗಿ ಉಜ್ತಾಳೆ. ಆದರೂ ಕೂಡ ಚಿಕ್ಕದಾಗಿ ಉಳುಕಾಗಿ ತುಂಬ ನೋವಾಗ್ಬಿಟ್ಟಿದೆ. ಬಂದ್ವಿ. ಇಲ್ಲಿ ಪ್ಲಾಂಟ್ಸ್ ಎಲ್ಲ ಚೆಂದ ಹಾಕ್ಕೊಂಡಿದ್ದಾರೆ ನೋಡಿ, ಹೆಂಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಪ್ಲಾಂಟ್ಸ್ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀವಿ. ಬಂದಿದ್ದು ಎಂತ ಪ್ಲಾಂಟು ಇದು ಅದು ಬ್ಲೂ ಕಲರ್ ಆಗತ್ತಲ್ಲ, ಅದಕ್ಕೇನು ಅಂತಾರೆ, ಶಿವಂದು ಶಂಖಪುಷ್ಪ. ಅದು ದಾಸವಾಳ ಇದೆಂತ, ಈ ದಾಸವಾಳ, ಇದು ಅಲೋವೆರಾ ಬಿಡು. ಇದು ಕಾಮಕಸ್ತೂರಿ. ಒಂದು ಚಿಕ್ಕದಿದ್ರೆ ಎತ್ಕೊಂಡು ಹೋಗ್ಬೇಕಣ್ಣ. ಇಟ್ಕೊಂತೀಯ? ಇಲ್ಲ, ಸೀಡ್ಸ್ ತೊಗೊಂಡೋಗ್ಬೇಕು. ಸೀಡ್ಸ್ ಹಾಕಿ ಆಗತ್ತೆ ರಮು. ಮನೇಲಿ ಬೀಜ ಇದ್ರೂ ಆಗತ್ತೆ, ನೀ ತಂದು ಇಟ್ಕೊಂಡು. ಹೌದು. ಇದು ಏನು ಪಲಾವ್? ಇದು ಇದಂತಾರಲ್ಲ, ಏನಂತಾರೆ, ಪಲಾವ್ ಎಲೆ ಅಲ್ಲ, ಇದು ಪರಿಮಳ ಎಲೆ ಅಲ್ಲ, ಅದು ಬಾಸುಮತಿ ಎಲೆನಾ? ಬಾಸುಮತಿ ಎಲೆ ಅಂತಾನೆ ಅಂತಾರ. ಅದೇ ಸ್ಮೆಲ್ ಬರುತ್ತೆ. ಈ ಥರ ನಾನು ಹೇಳೋದು ಬಟ್ಟೆ ಹೊಲ್ಸೋದು ಚೆನ್ನಾಗಿದೆ ನೋಡ ಮೇಲ್ಗಡೆ. ಇಲ್ಲಿ ನೋಡಿ, ಹಿಂಗೆ ತೆಗೆದ್ರೆ ಆಯ್ತು, ಇದು ಎಳೆದ್ರೆ ಆಯ್ತು. ಹೌದು. ಮನೆ ಎಂಟ್ರೆನ್ಸಲ್ಲೇ ಹೊರಗಡೆ ಗಿಡಗಳು ಚೆನ್ನಾಗಿ ಹಾಕ್ಕೊಂಡಿದ್ರು. ಹಾಗೆಯೇ ಎಂಟ್ರೆನ್ಸ್ ಬರ್ತಾನೆ ಇದೊಂದೆರಡು ಶೋ ಪೀಸಸ್ ಇಟ್ಟಿದ್ರು. ತುಂಬ ಚೆನ್ನಾಗಿದೆ ನೋಡಿ. ಬುದ್ಧಂದು ಒಂದು ಕಡೆ, ಕೃಷ್ಣಂದು ಒಂದು ಕಡೆ, ಎರಡೂ ಕೂಡ ತುಂಬಾ ಇಷ್ಟ ನನಗೂ. ಸೊ ಅದನ್ನೇ ಇಟ್ಟಿದ್ರು. ತುಂಬ ಖುಷಿ ಆಯಿತು ನೋಡಿದ ತಕ್ಷಣ. ಮನೆ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಂದ್ವಿ, ಸ್ವಲ್ಪ ಸ್ನ್ಯಾಕ್ಸು ಚಾಕ್ಲೇಟ್ಸ್ ಎಲ್ಲ ಕೊಟ್ಟರು. ತಿನ್ಕೊಂಡು ಮಾತಾಡ್ತಾ ಕೂತಿದ್ವಿ. ಸೊ ಮಾತಾಡ್ಕೊತ ಆಮೇಲೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ. ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ವೀಡಿಯೋಸ್ ಮಾಡೋದಕ್ಕಂತೂ ಲೈಟ್ಸೇ ಬೇಡ, ಅಷ್ಟು ಚೆನ್ನಾಗಿ ಗಾಳಿ ಬೆಳಕಿದೆ. ತುಂಬ ಚೆನ್ನಾಗಿದೆ ಇಲ್ಲಿ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಅಷ್ಟು ಬೆಳಕು ಗಾಳಿ ಎಲ್ಲ ಅಷ್ಟು ಬರಲ್ಲ.
ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ, ಚೆಂದಾಗಿ ಬೆಳಕು ಇದ್ರೇ ಆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತಲ್ವಾ. ಹಂಗಾಗಿ ನಮ್ಮ ಮನೇಲಿ ಅಲ್ಲಿ ಇಲ್ಲಿ ಅಂತ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಇಟ್ಕೊಂಡು ಮಾಡ್ತಾ ಇರ್ತೀನಿ. ಸೊ ಖುಷಿ ಆಗ್ತಿತ್ತು ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಎಲ್ಲಿ ಹೋದ್ರೂ ಚೆಂದ ಬೆಳಕು ಬರ್ತಾಯಿತ್ತು. ಪರಿಚಯ ಮಾಡೋಣ ಅಂತ ಅಂದ್ಕೊಂಡೆ ಲಾಗಲ್ಲಿ. ಸೊ ಅವ್ರಿಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ, ಹಾಗಾಗಿ ನಾನು ಸ್ವಲ್ಪ ಬ್ಲರ್ ಮಾಡಿದ್ದೀನಿ. ಸೊ ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಬಂದಮೇಲೆ ಪ್ರಿಪೇರ್ ಮಾಡೋಣ ಅಂತ ಇದ್ವಿ ಆ್ಯಕ್ಚುಲಿ. ಸೊ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ತೋರಿಸ್ತಾ ಇದ್ದೀನಿ. ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಓಕೆ ಅಂತ ಹೇಳಿ. ಆಮೇಲೆ ಇಲ್ಲಿ ಟೊಮೆಟೊ ಬಾತ್ ಇದು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಚಿಕ್ಕದಾಗಿ ಒಂದೊಂದು ಕ್ಲಿಪ್ಸ್ನ ಶೇರ್ ಮಾಡ್ತೀನಿ ಮಾಡೋದನ್ನು. ಪಾತ್ರೆನಲ್ಲೇ ಮಾಡೋದಾ, ಕುಕ್ಕರಲ್ಲಿ ಬೇಡವಾ? ಓಕೆ ಓಕೆ ಓಕೆ. ಮಸಾಲ ಸ್ಪೈಸಸ್ಗಳು. ಓಕೆ. ನೆಕ್ಸ್ಟ್ ಟೈಮ್ ಬಂದಾಗ ನಾವೆಲ್ಲರೂ ಸೇರಿ ಮಾಡೋಣ ಆಯಿತಾ? ಪಾಪ ಅವರೊಬ್ಬರಿಗೆ ಬಿಡೋದು ಬೇಡ, ಎಲ್ಲ ಸೇರಿ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ವೀಕ್ ಹಂಗೆ ನಮ್ಮ ಮನೆಗೆ ಹೇಳ್ತೀನಿ ಯಾವತ್ತು ಅಂತ, ಆಯಿತಾ? ಓಕೆ ಡನ್. ಅವಾಗಲೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ, ಇಲ್ಲ ಪರವಾಗಿಲ್ಲ ಅಂತ ಹೇಳ್ಬಾರ್ದು, ಓಕೆನಾ? ನೆಕ್ಸ್ಟ್ ಬಂದಾಗ ಎಲ್ಲ ಸೇರಿ ಮಾಡೋಣ, ನಾವೇ ರೆಡಿ ಮಾಡ್ಕೊಂಡು, ಓಕೆನಾ? ನಾನು ಹಿಂದೆ ವಾಯ್ಸ್ ಎಲ್ಲ ಆ್ಯಡ್ ಮಾಡೋದು. ನೀವು ಫೇಸ್ ತೋರಿಸಲ್ವಾ? ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದಾರೆ. ಸುಮ್ಮನೆ ಟಿ ವಿ ನೋಡ್ತಾ ಕೂತ್ಬಿಟ್ಟಿದ್ದಾಳೆ ನಮ್ಮ ಋತಿಕ್ಷಾ, ಓಕೆನಾ? ನಾವು ಆ್ಯಕ್ಚುಲಿ ಬಂದ ಮೇಲೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಇತ್ತು. ಸೊ ಅವರು ಫಸ್ಟ್ ಟೈಮ್ ಬರ್ತಿರೋದಲ್ವಾ, ಒಂದೇ ಹತ್ರ ನಿಂತ್ಕೊಂಡು ಮಾತಾಡ್ತೀನಿ. ಸೊ ಜೊತೆಯಲ್ಲಿ ಬಂದಮೇಲೆ ಎಲ್ಲರೂ ಸೇರಿ ಮಾಡೋಣ ಅಂತ ಇದ್ದಿದ್ದು. ನಾನು ಹಂಗೆ ಅಂದ್ಕೊಂಡಿದ್ದು, ಮಾತಾಡ್ಕೊಂಡಿದ್ದು. ಬಟ್ ಅವ್ರು ಫಸ್ಟ್ ಟೈಮ್ ಬರ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಜಸ್ಟ್ ಇವಾಗ ಬಿಸಿದು ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಅಷ್ಟೇನೆ. ಸೊ ಹಾಗೆ ಬಂದಮೇಲೆ ಒಟ್ಟಿಗೆ ಮಾಡೋಣ ಅಂತ ಇತ್ತು. ಸೊ ಇನ್ಮೇಲೆ ನನ್ನ ಲಾಗಲ್ಲಿ ಕೂಡ ಬರ್ತಿರ್ತಾರೆ, ಬಟ್ ಫೇಸ್ ತೋರಿಸೋದು ಅಷ್ಟೊಂದು ಅವರಿಗೆ ಕಂಫರ್ಟಬಲ್ ಇಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಸೊ ಮಕ್ಕಳಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಮತ್ತು ಯಾವುದಾದ್ರೂ ರೆಸಿಪಿಗಳು ಮಾಡೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಓಕೆನಾ? ಲಾಸ್ಟಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನಾ, 1.5 ಸ್ಪೂನಾ? ಓಕೆ. ಲೆಮನ್, 1 ಫುಲ್ಲು ಲೆಮನ್ದು ರಸ, ನಿಂಬೆ ಹಣ್ಣಿನ ರಸ. ಕನ್ನಡದಲ್ಲಿ ಮಾತಾಡ್ಬೇಕು ನಾನು. ನೆನೆಸಿಲ್ಲ ರೈಸ್, ಜಸ್ಟ್ ವಾಶ್ ಮಾಡಿ. ಫುಲ್ ನೆನೆಸಿಲ್ಲ ಅಂದರೆ ನೆನೆಸಿಟ್ಟಿಲ್ಲ, ಜಸ್ಟ್ ಹಂಗೆ ವಾಶ್ ಮಾಡಿ ಹಾಕ್ತಾ ಇರೋದು. ನೆನೆಸಿಟ್ಟು ಮಾಡೋದು ಇನ್ನೊಂದು ಸ್ವಲ್ಪ ಉದುರು ಚೆನ್ನಾಗಿ ಬರುತ್ತಲ್ಲ, ಸಾಫ್ಟ್ ಆಗಿಬಿಡುತ್ತೆ ಅಂತ. ಸಾಫ್ಟಾಗಿ ಬರುತ್ತೆ ರೈಸ್. ಮೊಸರು ಬಜ್ಜಿಗೆ ಮೊಸರು ಹಾಕ್ಬಿಡೋದಾ? ಓಕೆ. ಇದೆಯಾ ನೀನು? ಹಾಂ, ಏನು ಮಾಡ್ತಿದ್ಯಾ ನೀನು? ಹಾಂ, ಇಲ್ಲಿ ನೋಡು ಋತಿಕ್ಷಾ, ಬಾಯ್ಲಿ ಪಾಪಗೆ ಮಾತಾಡ್ಸ್ ಬಾಯ್ಲಿ. ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಬರೀ ಮಾತಾಡ್ತಾನೇ ಇದ್ದೀವಿ. ಸೊ ಒಂದು ತವನ ಇಟ್ಬಿಟ್ಟು ದಮ್ಮಿಗೆ ಇಡ್ತಾ ಇದ್ದಾರೆ. ಎಷ್ಟು ನಿಮಿಷ ಬಿಡ್ಬೇಕೀಗ? 20 ಮಿನಿಟ್ಸಾ? ಎಷ್ಟು ಮೀಡಿಯಮ್ಮ ಹೈಯಲ್ಲಿ ಇಡೋದ? ಮೀಡಿಯಮಲ್ಲಿ ಇಡೋದಾ? ಓಕೆ. ಫುಲ್ಲಾಗಿ ನೈಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಿಂಗೆ ಮಾಡ್ಬೇಕು ಸೌಟಿಂದ. ಹಂಗೆ ಚೆನ್ನಾಗಿ ಬಂದಿದೆ. ರೈಸ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಬೆಳಕು. ಸೊ ಇವಾಗ ಊಟ ಮಾಡಬೇಕು. ಹಾಯ್ ಮಾಡು ರಾಧೆ. ಅವಳ ಹೆಸರು ರಾಧೆ.
ರಾಧೆ ಇಲ್ಲ, ನಿನ್ನ ಹೆಸರು ಏನು? ನಿನ್ನ ಹೆಸರು ರಾಧೆ. ಈಗ ನಿಂಗೆ ರಾಧೆ ಹಾಕಿ ಅವಳನ್ನ ಕೃಷ್ಣನ್ ಮಾಡ್ಬೇಕು ಕಣೆ, ಚೆನ್ನಾಗಿರುತ್ತೆ. ಯಾರಿಗೆ ಕೃಷ್ಣನ್ ಮಾಡ್ತೀಯ? ಅಕ್ಕಂದ್ರಲ್ಲಿ ಯಾವ ಥರ ತಗೊಳ್ಳಿ? ಮೊಸರು ಬಜ್ಜಿ ಇದೆ ಅಲ್ಲನಾ? ನಿನ್ನ ರಾಧೆ ಮಾಡ್ಬಿಟ್ಟು ಏನು ರಿತೀಶ್? ಅಕ್ಕನ ಕೃಷ್ಣನ್ ಮಾಡ್ಬೇಕು. ಅವಳಿಗೆ ಪರಿಚಯ ಮಾಡ್ಕೊಂಡ್ಯಾ? ಮಾತಾಡ್ಸ್ತೀಯ? ಏನು ಮಾತಾಡ್ಸ್ದೆ? ಅಪ್ಪ ನಮಗೇನು ಮಾಡೋದಕ್ಕೆ ಬಿಟ್ಟಿಲ್ಲ, ಎಲ್ಲ ಅವರೇ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಿಂದ್ಯಾ. ಓಕೆ, ನೆಕ್ಸ್ಟ್ ಟೈಮ್ ಹೆಲ್ಪ್ ಮಾಡು. ಇದು ಚಿಪ್ಸು. ಸೊ ಇವಾಗ ಕಮಾಡ ಕೈ ತೊಳ್ಕೊಬೋದು. ಬಾರೆ ನೋಡಿ, ನಾನು ಹಿಂಗೆ ಇರಲ್ಲ ಹಾಕ್ಕೊಡ್ತೀನಿ, ಕೈ ತೊಳ್ಕೊಬೋದು. ಈ ಚಿಕ್ಕಿದ್ದಾರೆ ನಿನಗೇನೆ, ಹೋಗು. ಇಲ್ಲ, ನಾನು ರುತಿದ್ರೆ ತಿಂತಿದ್ದೆ. ಯಾಕೆ ಅವಳು ಒಬ್ಳೆ ತಿಂತಾಳಂತಲ್ಲ. ಇಲ್ಲಿದೆ ಇದೆಯಾ? ನನಗೆ ಫಸ್ಟಾ? ಮತ್ತೆ ಸ್ವಲ್ಪ ಸಾಕು ಸಾಕು ಬಿದೆ ಸಾಕು. ಒಬ್ಬೊಬ್ಬರು ಕೂಡ ಒಂದೊಂದು ಥರ ಅಡುಗೆಯನ್ನು ಮಾಡ್ತಾರೆ ಅಲ್ವಾ? ಸೊ ಇವರೊಂಥರ ಡಿಫ್ರೆಂಟಾಗಿ ತುಂಬಾ ಸುಲಭವಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಮಾಡಿದರು. ತುಂಬ ಚೆನ್ನಾಗಾಗಿದೆ. ಸೊ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿದೆ. ಜಾಸ್ತಿ ಸ್ಪೈಸಸ್ ಎಲ್ಲ ಏನೂ ಹಾಕಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಇವತ್ತು ವಾರ ಇರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂದಿದ್ದಕ್ಕೆ ಸಿಂಪಲಾಗಿ ಟೊಮೆಟೊ ಬಾತನ್ನು ಮಾಡಿದರು. ಚೆನ್ನಾಗಿತ್ತು, ಒಳ್ಳೆ ಊಟ ಆಯಿತು, ಹೊಟ್ಟೆ ತುಂಬ ಊಟ ಆಯಿತು. ಬಾಯ್. ನಾನು ಬಾಯ್ ಬಾಯ್ ಬಾಯ್. ಮದುವೆ ತೊಗೊಂಡಿದ್ದು ನನಗೆ ಮದುವೆ ಆಗಿದ್ದು ಖುಷಿಯಲ್ಲೇ ಚಪ್ಪಲಿ ಅಲ್ಲೇ ದೇವಸ್ಥಾನ ಬಿಟ್ಕೊಂಡು. ಬಾಯ್ 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 ಬಾಯ್. ಮತ್ತೆ ಸಿಗೋಣ. ಯಾರ ಮನೇಲಿ? ಯಾರ ಮನೇಲಿ? ಯಾವಾಗ ಸಿಗ್ತೀರಾ? ಮಾಧವಿ ಮನೇಲಿ. ಕಾಣಿಸ್ತಾ ಇಲ್ಲ, ಕಾಣಿಸ್ತಾ. ಯಾವಾಗ ಸಿಗ್ತೀರಾ ರಾಧೆ? ಯಾವಾಗ ಸಿಗ್ತೀರಾ? ಬಾಯ್ ಬಾಯ್. ನಾಳೆ ಬಾಯ್ ಬಾಯ್. ನಾಳೆ ಬರ್ತೀರಾ? ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಲಾಗು. ಸೊ ಫ್ರೆಂಡ್ಸ್ ಸಿಕ್ಕಿದ್ದು, ಮನೆಗೆಲ್ಲ ಹೋಗಿದ್ದು, ಒಂಥರ ಹೊಸದಾಗಿ ವಿಡಿಯೋ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.